ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಮೋದಿ ಪರ ಲೋಕಸಭೆಯಲ್ಲಿ ಕೈ ಎತ್ತಬೇಕು. ಪರ್ಮಿಷನ್ ಬೇಕಾಯ್ತು. ಇವತ್ತು 74 ವರ್ಷಗಳ ನಂತರ ನಾವು ಕ್ಲಾಕ್ ಟವರ್ ಅಲ್ಲಿ ಏನು ಭಾರತದ ಧ್ವಜವನ್ನು ಹಾಕಿದ್ರು, ಅದು ಯಾವುದೇ ಕಾರಣಕ್ಕೂ ಯಾರು ಮುಂದೆ ಹಾಕಿದ್ರು. ಆ ನಿಟ್ಟಿನಲ್ಲಿ ಇವತ್ತೇನು ಪಾಕಿಸ್ತಾನ ಏಜೆಂಟ್ ಅಂತ ನಡ್ಕೊಂತ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ನಮ್ಮ ಗೋಪಾಲ್ ಕೃಷ್ಣಗೌಡರು ಬಂದವ್ರೆ, ಸೆನೆಟ್ ಮೆಂಬರು, ಅವರೆಲ್ಲರೂ ಮನೆಗೆ ಬಾಬು ಗೆಲ್ಸ್ಬೇಕಂತ ಬಂದವ್ರೆ. ಈ ಕಾಂಗ್ರೆಸ್ ಪಾರ್ಟಿ ತೊಗ್ಲಕ್ ದರ್ಬಾರ್ ಮಾಡ್ತಾ ಇದೆ. ಯಾರು ದೇಶ ಪ್ರೇಮಿಗಳು, ರಾಮನ ಭಕ್ತರು, ಅವ್ರ ಮೇಲೆ ಕೇಸ್ ಹಾಕಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ವಿರೋಧಿ, ದಲಿತ ವಿರೋಧಿ ಈ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ನಿಂತ ಸಂದರ್ಭದಲ್ಲಿ 7 ಬಾರಿ ಹೋಗಿ ಚುನಾವಣಾ ಪ್ರಚಾರ ಮಾಡಿ ಅಂಬೇಡ್ಕರ್ನ ಸೋಲಿಸಿರ್ತಕ್ಕಂಥ ಅಪಕೀರ್ತಿ ಈ ಕಾಂಗ್ರೆಸ್ ಪಾರ್ಟಿಗೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯರು ಎಷ್ಟೋ ಜನ ಇದ್ರು ಕಾಂಗ್ರೆಸ್ ಅಲ್ಲಿ. ಮತ್ತೆ ಡಿ ಕೆ ದೇವೇಗೌಡರು, ಅರವಿಂದ್ ಲಿಂಬಾವಳಿ ಅವರು, ಲಕ್ಷ್ಮಣರೆಡ್ಡಿ ಅವರು, ಕೃಷ್ಣಾರೆಡ್ಡಿ ಅವರು, ಮಂಜುನಾಥ್ ಗೌಡರು, ಸಂಪಂಗಿರವರು, ವರ್ತೂರ್ ಪ್ರಕಾಶ್ ಅವರು, ಸಿಂಗಲ್ ರಾಮಚಂದ್ರ ಗೌಡರು, ಯಮನಾಥ್ ಸ್ವಾಮಿ, ವೆಂಕಟಪ್ಪ ಅವರು, ಎಲ್ಲ ಮುಖಂಡರು, ಸಮೃದ್ಧಿ ಮಂಜಣ್ಣವರು, ಎಲ್ಲ ಮುಖಂಡರು, ಇಂದಿರಾ ಗೋವಿಂದರಾಜಣ್ಣವರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ರವಿಕುಮಾರ್ ಅವರು ನಮ್ಮ ಸಿದ್ಧಗಟ್ಟ, ನಾನು ನಾಳೆ ಕಟ್ಟಲ್ಲ ಗಾಡಿಗೆ, ಎಲೆಕ್ಷನ್ ಮುಗಿಯೋರು ನಡ್ಕೊಂಡೇ ಓಡಾಡ್ತೀನಿ ಸಿರುಗಲ್ದಲ್ಲಿ ಅಂತೇಳಿ ಹತ್ತಲ್ಲಿ ಕರೆದ್ರು ನಾಳೆ ಕಟ್ಟ ಇಲ್ಲ ರವಣ್ಣರು. ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ಬಂದ್ರೆ, ಇವತ್ತು ಬಿಸಿಲಿದೆ ಅಂತ ಹೇಳ್ಬಿಟ್ಟು ಹೋಗಿ ನೆರಳಲ್ಲಿ ಕುತ್ಕೊಳ್ಳೋದು, ಮನೆಯಲ್ಲಿ ಸೇರ್ಕೊಳ್ಳೋದು ಮಾಡ್ಕೊಡ್ದು. ನಾವೆಲ್ಲ 26ನೇ ತಾರೀಕು ಸಂಜೆ 6 ಗಂಟೆ ಹೊರಗಡೆ ಕಷ್ಟ ಬಿದ್ದು ಈ ದೇಶದ ಭದ್ರತೆಗಾಗಿ ನರೇಂದ್ರ ಮೋದಿ ಅವರು 4 ಬಾರಿ ಮುಖ್ಯಮಂತ್ರಿಗಳಾಗಿ 7 ಬಾರಿ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ದಿನ 1 ಗಂಟೆನೂ ವೆಚ್ಚಗಳಿಲ್ಲ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೋಂಬೇರಿಗಳ ತರ ಹೋಗಿ ಮರಗಳ ಹತ್ರ ನಿಂತ್ಕೊಳ್ಳೋದು, ವಿಷ್ಣು ಅಂತ ಹೇಳೋದು, ನಾವೆಲ್ಲ ರೈತರು ಸೋತ್ರನು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಲಕ್ಷಾಂತರ ಮತದಾರರಿಂದ ಗೆಲ್ಕೊಟ್ಟು ಈ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯಲ್ಲೂ ಮನೆಯೊಂದು 3 ಬಾಗಿಲಾಗಿದೆ. ಮನೆಯೊಂದು 3 ಬಾಗಿಲಾಗಿದೆ. ಅದಕ್ಕೋಸ್ಕರ ಇವತ್ತೇನಾದ್ರು ಕೋಲಾರ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹಣಕಾಸು ಬಿಡುಗಡೆ ಮಾಡಿದೆ ಅಂದ್ರೆ ಹೆಚ್ಚಿನ ಒಳ್ಳೆ ಪ್ರಾಜೆಕ್ಟ್ ತಂದಿರ್ತಕ್ಕಂಥವ್ರು ಸದಾನಂದ ಅವರು, ಯಡಿಯೂರಪ್ಪನವರು, ಕೆಸಿಒಳ್ಳೆ ಪ್ರಾಜೆಕ್ಟ್ ತಂದಿರ್ತಕ್ಕಂಥವ್ರು ಸದಾನಂದ ಅವರು, ಇವತ್ತು ಯರಗೋಳ್ ಡ್ಯಾಮ್ಗೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಕುಮಾರಸ್ವಾಮಿ. ನೀವೆಲ್ಲ ಕಷ್ಟಪಟ್ಟು ಹಗಲಿರುಳು ಕೆಲಸ ಮಾಡಿ ನಮ್ಮೆಲ್ಲರ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ, ನಮ್ಮ ಚಿಹ್ನೆ ನೆನೆವಂತ ರೈತ ಮಹಿಳೆ, ಆ ರೈತ ಮಹಿಳೆಗೆ ಗುರುತಿಗೆ ವೋಟ್ ಹಾಕೋದ್ರ ಮುಖಾಂತರ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದು